ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪಕ್ಕದ ದೇಶ ಚೀನಾ ತನ್ನ ಆಹಾರ ಪದ್ಧತಿಯಿಂದ ವಿಶ್ವ ಪ್ರಸಿದ್ಧಿಯಾಗಿದೆ. ಪಕ್ಷಿಗಳ ಸೂಪ್ನಿಂದ ಹಿಡಿದು ನಾಯಿಯ ಮಾಂಸ ಕೂಡ ಚೀನಿಯರ ಫೇವರೆಟ್ ಫುಡ್. ಚೀನಿಯರು ತಿನ್ನೋ ಕೆಲ ಇಂಟ್ರೆಸ್ಟಿಂಗ್ ಫುಡ್ ಐಟಮ್ಸನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ತೀರಾ ಜನಾಂಗೀಯವಾಗಿ ನಾವು ಯಾರನ್ನೂ ಬಯೋದು ಬೇಡ. ನಮ್ಮ ಆಹಾರ ನೋಡಿದಾಗ ಅವರಿಗೆ ವಿಚಿತ್ರ ಅನಿಸ್ಬೋದು, ಅವರ ಆಹಾರ ನೋಡಿದಾಗ ನಮಗೆ ವಿಚಿತ್ರ ಅಂತ ಅನಿಸ್ಬೋದು. ಹೀಗಾಗಿ ನಮ್ಮಂತೆಯೇ ಮನುಷ್ಯರಾಗಿರೋ ಆದರೆ ಜಗತ್ತಿನ ಬೇರೆ ಭಾಗದಲ್ಲಿ ವಾಸಿಸ್ತಾ ವಿಭಿನ್ನ ಆಹಾರ ಪದ್ಧತಿಯನ್ನು ಹೊಂದಿರೋ ಅವ್ರನ್ನ ತೀರಾ ನಾವು ಕೆಟ್ಟದಾಗಿ ಬಯೋಕ್ ಹೋಗೋದು ಬೇಡ. ಅಲ್ಲಿ ನಮ್ಮ ಪ್ರಕಾರ ಸಿಕ್ಕಿದ್ದು ತಿಂತಾರೆ ಅನ್ನೋದಿದೆಯಲ್ಲ, ಆ ಹ್ಯಾಬಿಟ್ ಬರೋಗೂ ಕೂಡ ಭೀಕರ ಬರಗಾಲ, ಅನ್ನ ಇಲ್ಲದೆ ಇರೋದು, ಆ ಸಂಗತಿಗಳು ಕೂಡ ಅದಕ್ಕೆ ಕೊಡುಗೆಯನ್ನು ಕೊಟ್ಟಿವೆ. ಹಾಗಾಗಿ ನಾವು ಯಾವುದನ್ನು ಕೂಡ ಸೀದಾ ನೇರವಾಗಿ ದೂಷಿಸೋದು ಬೇಡ. ಜಸ್ಟ್ ಮಾಹಿತಿಗೆ ಅದನ್ನು ತಿಳ್ಕೊಳ್ತಾ ಹೋಗೋಣ. ನಂಬರ್ 1, ಬಲೋಟ್. ಇದು ಬಾತುಕೋಳಿ ಮೊಟ್ಟೆಯಲ್ಲಿ ಬೆಳವಣಿಗೆಯಾಗೋ ಒಂದು ಭ್ರೂಣ. ಆ ಭ್ರೂಣ ಹಂತದಲ್ಲಿದ್ದಾಗಲೇ ಬೇಯಿಸಿ ಅದನ್ನು ಸೇವನೆ ಮಾಡ್ತಾರೆ. ನಾವು ಹೇಗೆ ಮೊಟ್ಟೆ ಬೇಯಿಸ್ತೀವೋ ಹಾಗೆ ಅವರು ಅದನ್ನು ಮಾಡ್ತಾರೆ. ಆದರೆ ನಾವು ಮೊಟ್ಟೆ ಒಳಗೆ ಯೆಲ್ಲೋ ಮತ್ತು ವೈಟ್ ಇರೋ ಭಾಗವನ್ನು ತಿಂತೀವಿ, ಅಂದರೆ ಅದಿನ್ನೂ ಭ್ರೂಣವಾಗಿ ಕನ್ವರ್ಟ್ ಆಗಿರಲ್ಲ. ಆದರೆ ಚೀನಿ ಜನ ಮೊಟ್ಟೆಯಲ್ಲಿ ಭ್ರೂಣ ಬೆಳೆಯೋಕೆ ಬಿಡ್ತಾರೆ, ಆಮೇಲೆ ಅದನ್ನು ಬೇಯಿಸಿ ಒಳಗಡೆ ಬೆಳೀತಾ ಇರೋ ಬಾತುಕೋಳಿ ಭ್ರೂಣವನ್ನು ಸೇವಿಸ್ತಾರೆ. ಚೀನಾವನ್ನು ಹೊರತುಪಡಿಸಿ ಫಿಲಿಪೀನ್ಸ್, ಲಾವೋಸ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂನಂಥ ಇತರ ದೇಶಗಳಲ್ಲಿ ಬಲೋಟ್ ಅತ್ಯಂತ ಕಾಮನ್ ಫುಡ್ ಆಗಿದೆ. ಎರಡನೇದು ಜೇಡ. ಚೀನಾ ಜನ ತಮ್ಮ ಬೆಳಗ್ಗಿನ ತಿಂಡಿಗಳಲ್ಲಿ ಹುರಿದ ಅಥವಾ ಕರಿದ ಜೇಡವನ್ನು ತಿನ್ನೋಕೆ ಇಷ್ಟಪಡ್ತಾರೆ. ಇದು ಅವರ ನೆಚ್ಚಿನ ತಿಂಡಿಗಳಲ್ಲಿ ಒಂದು ಅಂತ ಹೇಳ್ಬೋದು. ಇವುಗಳನ್ನು ಚಿಲ್ಲಿ ಸಾಸ್ನೊಂದಿಗೆ ಕಡ್ಡಿಯಲ್ಲಿ ಅಂಟಿಸಿ ಚಪ್ಪರಿಸಿ ಸೇವಿಸ್ತಾರೆ. ಹಾವು ಮತ್ತು ಬ್ಯಾಟ್ ಸೂಪ್. ಹಾವಿನ ಸೂಪನ್ನು ಹೆಚ್ಚಾಗಿ ಚಳಿಗಾಲದಲ್ಲಿ ಚೀನಿಯರು ಸೇವನೆ ಮಾಡ್ತಾರೆ. ಈ ಸ್ನೇಕ್ ಸೂಪ್ ಕೇವಲ ಚೀನಾದಲ್ಲಿ ಮಾತ್ರ ಕಂಡುಬರುತ್ತೆ, ಅಂದರೆ ಚೀನಿಯರು ಮಾತ್ರ ಈ ಆಹಾರವನ್ನು ಸೇವನೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಸೂಪ್ನಲ್ಲಿ ಹೇಗೆ ಬ್ರೆಡ್ ಪೀಸಸ್ ಅನ್ನು ಹಾಕಿರ್ತಾರೋ ಹಾಗೆ ಸ್ನೇಕ್ ಸೂಪ್ನಲ್ಲಿ ಹಾವಿನ ಮಾಂಸದ ಚಿಕ್ಕ ಚಿಕ್ಕ ತುಣುಕುಗಳನ್ನು ಹಾಕಲಾಗಿರುತ್ತೆ. ಇದರ ಜೊತೆಗೆ ಕೊರೋನಾ ಹುಟ್ಟಿಗೆ ಕಾರಣ ಅಂತ ಹೇಳಲಾಗುವ ಬಾವಲಿಯ ಸೂಪ್ ಕೂಡ ಚೀನಾದಲ್ಲಿ ತುಂಬ ಫೇಮಸ್. ನಾಯಿಯ ಮಾಂಸ. ಚೀನಾದಲ್ಲಿ ನಾಯಿ ಮಾಂಸವನ್ನು ಬಹಳ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಅಲ್ಲಿ ಬಹಳ ಬೇಡಿಕೆ ಇದೆ. ಇದಕ್ಕಾಗಿ ನಾಯಿ ಮಾಂಸ ಮಾರಾಟ ಮಾಡೋ ವ್ಯಾಪಾರಿಗಳು ಬೀದಿ ನಾಯಿಗಳನ್ನು ಎತ್ಕೊಂಡು ಹೋಗ್ತಾರಲ್ಲಿ. ಕೆಲವೊಮ್ಮೆ ಅವುಗಳನ್ನು ಜನರ ಮನೆಗಳಿಂದ ಕದ್ದುಕೊಂಡು ಕೂಡ ಹೋಗ್ತಾರೆ. ಮಾಲೀಕರಿಂದ ನಾಯಿಗಳನ್ನು ಖರೀದಿ ಮಾಡೋದು ನಡೆಯುತ್ತೆ. ಬೌ ಮಾಂಸ. ಇದು ಬೌ ಮಾಂಸ. ಅಂದಹಾಗೆ ಚೀನಾದ ಯುಲಿನ್ ಪ್ರಾಂತ್ಯದಲ್ಲಿ ಪ್ರತಿ ವರ್ಷ 10 ದಿನಗಳ ಕಾಲ ನಾಯಿ ಮಾಂಸದ ಫೆಸ್ಟಿವಲ್ ನಡೆಸಲಾಗುತ್ತೆ. ಈ ಟೈಮ್ನಲ್ಲಿ ಸುಮಾರು 5,000ಕ್ಕೂ ಅಧಿಕ ನಾಯಿಗಳನ್ನು ಮಾಂಸ ಮಾಡಿ ಸೇವನೆ ಮಾಡ್ತಾರೆ. ನಾಯಿ ಬಾಲದ ಬೋಂಡವನ್ನು ಕೂಡ ಮಾಡ್ಕೊಂಡು ತಿಂತಾರೆ. ರೇಷ್ಮೆ ಹುಳ. ಚೀನಾ ಜನರು ಅನೇಕ ಹುಳು ಕೀಟಗಳನ್ನು ಕೂಡ ಸೇವನೆ ಮಾಡ್ತಾರೆ. ಅದರಲ್ಲಿ ರೇಷ್ಮೆ ಹುಳ ಕೂಡ ಒಂದು. ಚೀನಾ ಮಾರ್ಕೆಟ್ನಲ್ಲಿ ಈ ಹುಳುಗಳನ್ನು ಫ್ರೀಸ್ ಮಾಡಿ ಮಾರಲಾಗುತ್ತೆ. ತರಕಾರಿಗಳ ಜೊತೆ ಈ ಹುಳುಗಳನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಸೇವಿಸ್ತಾರೆ. ಕ್ರುಮ್. ಇಲ್ಲ ಅಂದರೆ ನಾವು ಅನ್ನ ಜೊತೆ ಉಪ್ಪಿನಕಾಯಿ ನೆಂಚಿಕೊಳ್ಳೋ ಹಾಗೆ ಚೀನಾ ಜನ ಹುಳುಗಳನ್ನು ಫ್ರೈ ಮಾಡಿ ಅನ್ನ ಹಾಗೂ ನ್ಯೂಡಲ್ಸ್ ಜೊತೆಗೆ ಸೈಡ್ಸ್ ಆಗಿ ಸೇವನೆ ಮಾಡ್ತಾರೆ. ನಮ್ಮ ಕರಾವಳಿ ಭಾಗದಲ್ಲೆಲ್ಲ ಈ ಡ್ರೈ ಪ್ರಾನ್ ಅಥವಾ ಒಣಗಿದ ಸಿಗಡಿಯನ್ನು ಚಟ್ನಿ ಮಾಡಿ ಸೇವಿಸ್ತಾರಲ್ಲ, ಇವರು ಆ ರೀತಿ ಬೇರೆ ಹುಳಗಳನ್ನು ಸೇವನೆ ಮಾಡ್ತಾರೆ. ನಂಬರ್ 6, ವೆರಿ ಇಂಟ್ರೆಸ್ಟಿಂಗ್, ಕುರಿಯ ಮರ್ಮಾಂಗ. ಮನುಷ್ಯರಲ್ಲಿ ಸಂತಾನ ಶಕ್ತಿಯನ್ನು ಬೂಸ್ಟ್ ಮಾಡುತ್ತೆ ಅಂತ ಚೀನಿಯರು ಕುರಿಯ ಸಂತಾನ ಶಕ್ತಿಯನ್ನು ಕಿತ್ಕೊಳ್ತಾರೆ. ಇದನ್ನು ಸೇವನೆ ಮಾಡ್ತಾರೆ. ಕೇವಲ ಕುರಿ ಅಂತಲ್ಲ, ಇತರ ಪ್ರಾಣಿಗಳ ಮರ್ಮಾಂಗಗಳನ್ನು ಹಾಗೂ ಅವುಗಳ ವೃಷಣಗಳನ್ನು, ಟೆಸ್ಟಿಕಲ್ಗಳನ್ನು ಇವರು ಬಹಳ ಖುಷಿಯಿಂದ ಸೇವನೆ ಮಾಡ್ತಾರೆ. ಯಾರಿಗಾದರೂ ತುಂಬ ಟೈಮ್ವರೆಗೆ ಮಕ್ಕಳು ಆಗಿಲ್ಲ ಅಂದರೆ ಅವರಿಗೆ ವಿಶೇಷವಾಗಿ ಈ ಫುಡ್ಡನ್ನು ನೀಡಲಾಗುತ್ತೆ. ಇನ್ನು ಈ ಆಹಾರವನ್ನು ಹೆಚ್ಚಾಗಿ ಅಲ್ಲಿ ಪುರುಷರು ಸೇವನೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಅಲ್ಲ, ಬೇರೆ ಯಾವುದಾದ್ರೂ ಪ್ರಾಣಿ ಮನುಷ್ಯರಿಗಿಂತ ಬಲಶಾಲಿಯಾಗಿರೋ ಪ್ರಾಣಿಗೆ ಈ ರೀತಿ ಐಡಿಯಾ ಬಂದುಬಿಟ್ರೆ, ಮನುಷ್ಯರದ್ದು ಇದನ್ನು ತಿಂದುಬಿಟ್ರೆ ಶಕ್ತಿ ಜಾಸ್ತಿ ಆಗುತ್ತಂತ ಅನಿಸಿ ಮನುಷ್ಯರನ್ನು ಹಾಗೆ ಆ ಪ್ರಾಣಿ ಟಾರ್ಗೆಟ್ ಮಾಡಿದ್ರೆ ಹೇಗಿರುತ್ತಲ್ವ? ಇದೊಂದು ಬಹಳ ವಿಚಿತ್ರ ಮಾತ್ರ. ಇದು ಆ ಪ್ರಾಣಿಗಳ ಮರ್ಮಾಂಗವನ್ನು ಕತ್ತರಿಸಿ ಅದರದ್ದು ಆಹಾರ ಮಾಡಿಕೊಂಡು ಸೇವನೆ ಮಾಡಿದ್ರೆ ಈ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ಳೋದು ಇದು ಬಹಳ ಸೋಜಿಗದ ವಿಚಾರ. ನಂಬರ್ 7, ಪಕ್ಷಿಗಳ ಗೂಡಿನ ಸೂಪ್. ಈ ಆಹಾರ ಚೀನಾದಲ್ಲಿ ಅತ್ಯಂತ ವಿವಾದಾಸ್ಪದ ಫುಡ್ ಐಟಮ್. ಸ್ವಿಫ್ಟ್ಲೆಟ್ ಅನ್ನೋ ಚಿಕ್ಕ ಪಕ್ಷಿಯ ಗೂಡಿನ ಸೂಪ್ ಮಾಡ್ಕೊಂಡು ಕುಡಿತಾರೆ. ಈ ಪಕ್ಷಿ ಬಾವಲಿಗಳ ಥರ ಕತ್ತಲಿರೋ ಜಾಗದಲ್ಲಿ ತನ್ನ ಗೂಡನ್ನು ಕಟ್ಟಿರುತ್ತೆ. ಇದು ಇತರ ಪಕ್ಷಿಗಳಂತೆ ಹುಲ್ಲು ಕಡ್ಡಿಗಳಿಂದ ಗೂಡನ್ನು ಕಟ್ಟಲ್ಲ. ಇದು ತನ್ನ ನಾಲಿಗೆಯ ಕೆಳಗಿರೋ ಗ್ಲ್ಯಾಂಡ್ಗಳಲ್ಲಿ ಪ್ರೊಡ್ಯೂಸ್ ಆಗೋ ಎಂಜಲು ಅಥವಾ ಲಾಲಾರಸ ಅಥವಾ ಸಲೈವ, ಇದರಿಂದ ಗೂಡನ್ನು ಕಟ್ಟುತ್ತೆ. ಈ ಪಕ್ಷಿಯ ಲಾಲಾರಸ ಗಾಳಿಗೆ ಬಂದಾಗ ಗಟ್ಟಿಯಾಗತ್ತೆ. ಸೊ ಪಕ್ಷಿಗಳು ಇರದ ಟೈಮ್ನಲ್ಲಿ ಅಥವಾ ಅವುಗಳನ್ನು ಓಡಿಸಿ ಈ ಗೂಡುಗಳನ್ನು ಚೀನಾ ಜನ ಕಿತ್ಕೊಂಡ್ಬರ್ತಾರೆ.
ಬಳಿಕ ಅವುಗಳನ್ನು ನೀರಲ್ಲಿ ಕರಗಿಸ್ತಾರೆ. ಆಮೇಲೆ ಅದನ್ನು ಸೂಪ್ ರೀತಿಲಿ ಬೇಯಿಸ್ಕೊಂಡು ಕುಡಿತಾರೆ. ಈ ಆಹಾರದಿಂದ ಸ್ಟ್ರಾಂಗ್ ಬಾಡಿಯನ್ನು, ಯೌವನವನ್ನು ಮೇಂಟೈನ್ ಮಾಡೋಕೆ ಹೆಲ್ಪ್ ಆಗುತ್ತೆ ಅಂತ ಚೀನಿಯರು ನಂಬಿಕೊಂಡಿದ್ದಾರೆ. ಸ್ಟಿಂಕಿ ಟೊಫು, ಚೀನಾದಲ್ಲಿ ಮಾತ್ರ ಸಿಗೋ ಈ ಸ್ಟಿಂಕಿ ಟೊಫು ಅಲ್ಲಿನ ಪಾಪ್ಯುಲರ್ ಸ್ನ್ಯಾಕ್ ಅಲ್ಲಿ ಒಂದಾಗಿದೆ. ಹೆಸರೇ ಹೇಳೋ ಹಾಗೆ ಈ ಆಹಾರ ಅತಿಯಾದ ದುರ್ವಾಸನೆಯನ್ನು ಹೊಂದಿರುತ್ತೆ. ಹೀಗಾಗಿ ಈ ಫುಡ್ಡನ್ನು ದೂರದಿಂದಲೇ ಗುರುತಿಸ್ಬೋದು. ಇನ್ನು ಟೊಫು ಅಂದರೆ ಹಾಲು, ತರಕಾರಿ, ಮಾಂಸ ಹಾಗೂ ಮೀನಿನ ಮಿಶ್ರಣ. ಇದನ್ನು ಮೊಮೋಸ್ ಥರ ಸ್ಟೀಮ್ ಮಾಡಿರೋ ರೀತಿ ತಯಾರಿಸಲಾಗುತ್ತೆ ಅಥವಾ ಸೂಪ್ ರೀತಿಯಲ್ಲೂ ಕೂಡ ಸೇವಿಸ್ತಾರೆ. ನಂಬರ್ 9, ಚೇಳು. ನಾವು ಪೊಟ್ಯಾಟೋವನ್ನು ಕಡ್ಡಿಗೆ ಅಂಟಿಸಿ ಟೊರ್ನಾಡೋ ಪೊಟ್ಯಾಟೋ ತಿನ್ನೋ ರೀತಿ ಚೀನಾ ಜನರು ಚೇಳುಗಳನ್ನು ಹುರಿದು ಅಥವಾ ಕರಿದು ಕಡ್ಡಿಗೆ ಸಿಕ್ಕಿಸಿ ಕರುಮ್ ಮಾಡ್ತಾರೆ. ಚೀನಾದ ಬೀಜಿಂಗ್ ಹಾಗೂ ಶಾಂಘೈ ನಗರಗಳ ಸ್ಟ್ರೀಟಲ್ಲಿ ಈ ಫುಡ್ ಅತ್ಯಂತ ಜನಪ್ರಿಯ ಅಂತ ಹೇಳಲಾಗಿದೆ. ಇದು ಕೋಲ್ಡ್ ವೆದರ್ನಲ್ಲಿ ರಕ್ತವನ್ನು ಬಿಸಿ ಮಾಡೋಕೆ ಹಾಗೂ ಕೆಲ ಆರೋಗ್ಯದ ಸಮಸ್ಯೆಗಳನ್ನು ಕ್ಯೂರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅಂತ ನಂಬ್ತಾರೆ. ನಂಬರ್ 10, ಟ್ಯೂನಾ ಕಣ್ಣುಗುಡ್ಡೆ. ಟ್ಯೂನಾ ಅನ್ನೋದು ಒಂದು ಜಾತಿಯ ಮೀನು. ಈ ಮೀನಿನ ಐಬಾಲ್ ಅನ್ನ ಸಪರೇಟ್ ಆಗಿ ತೆಗೆದು ಅದನ್ನ ಕುದಿಸಿ ತಿನ್ನಲಾಗುತ್ತೆ. ಇವನ್ನ ಇತರ ಆಹಾರದೊಂದಿಗೆ ಸೈಡ್ಸ್ ಆಗಿ ಸರ್ವ್ ಮಾಡಲಾಗುತ್ತೆ ಹಾಗೂ ಡ್ರಿಂಕ್ಸ್ ಜೊತೆಗೂ ಸ್ನ್ಯಾಕ್ ರೂಪದಲ್ಲಿ ಸೇವಿಸಲಾಗುತ್ತೆ. ಇಷ್ಟು ಮಾತ್ರ ಅಲ್ಲದೆ ಹಲವಾರು ಪಕ್ಷಿಗಳನ್ನ, ನಮ್ಮಲ್ಲಿ ಕೋಳಿ ಎಲ್ಲ ತಿಂತಾರಲ್ಲ, ಡಿಡಿ ಕೋಳಿಗಳನ್ನ, ಆ ರೀತಿ ಇವರು ರೋಸ್ಟ್ ಮಾಡಿ ಇಡಿಯಾಗಿ ಪಕ್ಷಿಗಳನ್ನ ರೋಸ್ಟ್ ಮಾಡಿ ಕಡ್ಡಿಗೆ ಸಿಕ್ಸ್ಕೊಂಡು ತಿಂತಾರೆ. ಫ್ರೈ ಮಾಡಿರೋ ಕುದುರೆ ಮೀನು, ಆಮೆಯ ಶೆಲ್ ನಿಂದ ತಯಾರಿಸಿರೋ ಟರ್ಟಲ್ ಶೆಲ್ ಜೆಲ್ಲಿ ಫುಡ್, ಬಾತುಕೋಳಿಗೆಯ ನಾಲಿಗೆಯನ್ನ, ಇವೆಲ್ಲವನ್ನ ಜನರು ಚೀನಿಯರು ಇಷ್ಟಪಟ್ಟು ತಿಂತಾರೆ. ಅದೆಲ್ಲ ನಾನ್ ವೆಜ್ ಆಯಿತು. ಚೀನಾ ಜನರ ಕೆಲ ವೆಜ್ ಆಹಾರಗಳು ಕೂಡ ಇಂಟ್ರೆಸ್ಟಿಂಗ್ ಆಗಿನೇ ಇದೆ. ಬನ್ನಿ ಯಾವೆಲ್ಲ ಇಂಟ್ರೆಸ್ಟಿಂಗ್ ವೆಜ್ ಐಟಮ್ ಅನ್ನ ಇವರು ಸೇವಿಸ್ತಾರೆ ಅಂತ ನೋಡ್ತಾ ಹೋಗೋಣ. ಸಮುದ್ರ ಕಳೆ. ಚೀನಾ ಜನರು 20ಕ್ಕೂ ಅಧಿಕ ರೀತಿಯ ಸೀವೀಡ್ ಅನ್ನ ಇಷ್ಟಪಟ್ಟು ತಿಂತಾರೆ. ಉಪ್ಪಿನ ಅಂಶವನ್ನ ಹೆಚ್ಚಾಗಿ ಹೊಂದಿರೋ ಸೀವೀಡ್ ಗಾಯ್ಟರ್ ಅಥವಾ ಗಳಗಂಡ ರೋಗಕ್ಕೆ ತುಂಬಾ ಒಳ್ಳೆಯದು ಅಂತ ಇವರು ಅದನ್ನ ಫಾಲೋ ಮಾಡ್ತಾರೆ. ಕಮಲದ ಬೇರುಗಳು. ಸಿಲಿಂಡರ್ ಆಕಾರದಲ್ಲಿದ್ದು ನಡುವೆ ಹೋಲನ್ನ ಹೊಂದಿರೋ ಕಮಲದ ಬೇರುಗಳನ್ನ ಇವರು ತಿಂತಾರೆ. ಇದು ಆಲೂಗಡ್ಡೆ ಟೇಸ್ಟ್ ಅನ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಇದು ದೇಹದಲ್ಲಿ ಡ್ಯಾಮೇಜ್ ಆಗಿರೋ ಟಿಶ್ಯೂಸ್ ಅನ್ನ ರೀಜನರೇಟ್ ಮಾಡೋಕೆ, ರಿಪೇರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅಂತ ನಂಬಲಾಗಿದೆ. ಡೈರಿ ಅಂಡ್ ಫ್ರೂಟ್. ಅತಿಯಾದ ಕೆಟ್ಟ ಸ್ಮೆಲ್ ಅನ್ನ ಹೊಂದಿರೋ ಈ ಫ್ರೂಟ್ ಹೊರಗಡೆ ಮುಳ್ಳುಗಳನ್ನ ಹೊಂದಿರುತ್ತೆ. ಕೊಳೆತ ಮಾಂಸದ ವಾಸನೆ ಹೊಂದಿರೋದ್ರಿಂದ ಈ ಫ್ರೂಟ್ ಅನ್ನ ಥೈಲ್ಯಾಂಡ್, ಸಿಂಗಪುರ್ ಹಾಗೂ ಹಾಂಗ್ಕಾಂಗ್ ಗಳಲ್ಲಿ ಪಬ್ಲಿಕ್ ಆಗಿ ಸಾಗಾಟ ಮಾಡೋದನ್ನ ಕೂಡ ಬ್ಯಾನ್ ಮಾಡಲಾಗಿದೆ. ಇಂತಹ ಹಣ್ಣನ್ನ ಚೀನಿಯರು ಬಹಳ ಇಷ್ಟಪಟ್ಟು ಚಪ್ಪರಿಸಿಕೊಂಡು ಸೇವಿಸ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಚೀನಿಯರ ಇಂಟ್ರೆಸ್ಟಿಂಗ್ ಆಹಾರ ಪದ್ಧತಿ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ, ಪರಿಚಯ ಮಾಡಿಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.